ಹೀರೋಗಳು ಒಂದು ಸಿನಿಮಾ ಹಿಟ್ ಆದ್ಮೇಲೆ ತುಂಬ ಏನು ಗ್ಯಾಪ್ ತಗೋತಾರೆ ಅಂತಲೂ ಗೊತ್ತಾಗ್ತಲ್ಲ. ಈ ಥರ ನಾವು ಒಬ್ಬೊಬ್ಬರನ್ನೇ ಕಳ್ಕೊತಾ ಇದ್ದಾರೆ. ನಾಳೆ ದಿನ ಅವ್ರು ಬೆಳೆದು ದೊಡ್ಡವರಾಗಿ ಸ್ಟಾರ್ ಆದಮೇಲೆ ಆಮೇಲೆ ನಾವು ಹೇಳ್ಕೊಡೋದು ಅವ್ರು ನಮ್ಮವರು, ಅವ್ರು ಕನ್ನಡದವರು, ಇವ್ರು ಇಲ್ಲಿಂದ ಹೋಗಿ ಬಂದಂತ ನಾವು ಅವ್ರನ್ನ ಇಟ್ಕೊಂಡು ಕೊಂಡಾಡ್ತೀವಿ. ಸೊ ಅದೇ ಕೆಲಸ ಆಗಿದೆ. ಕಾರಣ ಏನಂದ್ರೆ ಇಡೀ ಚಿತ್ರರಂಗ ದೊಡ್ಡ ದೊಡ್ಡ ಹೀರೋಗಳ ಮೇಲೆ ಡಿಪೆಂಡ್ ಆಗಿದೆಯಾ ಅಂತ ನನ್ನೊಂದು ಪ್ರಶ್ನೆ. ಯಾಕಂದ್ರೆ ಇಲ್ಲಿ ಯಾವ್ದೋ ಅವಕಾಶ ಸಿಗ್ತಾರೆ, ನಾನು ಮಾಡ್ತಿರೋ ಕೆಲ್ಸಕ್ಕೆ ಪ್ರತಿಫಲ ಸಿಗ್ತಾನೆ ಅಂತ ಚೆನ್ನೈಗೆ ಹೋಗಿದ್ದಾನೆ ಒಬ್ಬ ಪ್ರೊಡ್ಯೂಸರ್. ಕತೆ ಹೇಳಿ ತಮಿಳ್ ಸಿನಿಮಾ ಮಾಡ್ತೀನಿ ಅಂದ್ಬಿಟ್ಟು ಮೊನ್ನೆ ಹೋದ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ MS ಮಗ ಯೂಟ್ಯೂಬ್ ಚಾನಲ್. ನಾನು ಹರೀಶ್ ಮಹೇಶ್ವರ್. ಕಳೆದ 2-3 ದಿನದಿಂದ ಚಿತ್ರರಂಗದಲ್ಲಿ ಒಂದು ವಿಷಯ ಓಡಾಡ್ತಿದೆ. ಏನಪ್ಪ ಅಂದರೆ, ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂದು ಡಿಸೈಡ್ ಮಾಡಿದೆ, ಒಂದು ತಿಂಗಳ ಮಟ್ಟಿಗೆ ಥಿಯೇಟ್ರ್ಗಳನ್ನೆಲ್ಲ ಬಂದ್ ಮಾಡಬೇಕು, ಸಿನಿಮಾ ಕೆಲಸನ ನಿಲ್ಲಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಕಾರಣ ಇಷ್ಟೇ, ದೊಡ್ಡ ದೊಡ್ಡ ಹೀರೋಗಳು ಸಿನಿಮಾ ಮಾಡ್ತಾರ, ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರ, ವರ್ಷಕ್ಕೆ 2 ಸಿನಿಮಾ ಮಾಡ್ತಾರ, 3 ವರ್ಷಕ್ಕೆ ಒಂದ್ಸಲಿ, 4 ವರ್ಷಕ್ಕೆ ಒಂದ್ಸಲಿ ಮಾಡ್ತಾ ಇದ್ದಾರೆ. ಸಿನಿಮಾಗಳು ಮಾಡಿ ವರ್ಷಕ್ಕೊಂದು ಸಿನಿಮಾ ಆದರೂ ಮಾಡಿ, ಏನಕ್ಕಂದರೆ ನಿನ್ನೆ ನಂಬ್ಕೊಂಡಂಥ ತುಂಬ ಜನ ಇದ್ದಾರೆ. ಸೊ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರೋರು ಇದ್ದಾರೆ. ಸೊ ಅವ್ರು ದಯವಿಟ್ಟು ಈ ಥರ ಒಂದು ಮಾಡ್ಕೊಂಡು, ದರ್ಶನ್ ಸರ್ದೊಂದು ಲಾಸ್ಟ್ ಒಂದು ಸಿನಿಮಾ ಬಂತು, ವರ್ಷಕ್ಕೆ 2 ಸಿನಿಮಾ ಬಂದಿದ್ದವರು, ಕಾಟೇರಗಿಂತ ಮುಂಚೆ ಒಂದು ಸಿನಿಮಾ ಬಂದಿತ್ತು ಅವ್ರದ್ದು. ಸೊ ಹಿಂಗಾದ್ರೆ ಹೀರೋಗಳು ಒಂದು ಸಿನಿಮಾ ಹಿಟ್ ಆದ್ಮೇಲೆ ತುಂಬ ಏನು ಗ್ಯಾಪ್ ತಗೋತಾರೆ ಅಂತಲೂ ಗೊತ್ತಾಗ್ತಲ್ಲ. ಸೊ ಒಳ್ಳೇದಕ್ಕೆ ತಗೋತಾರೆ, ಕೆಟ್ಟದಕ್ಕೆ ತಗೋತಾರೆ ಗೊತ್ತಿಲ್ಲ. ಒಳ್ಳೆ ಕತೆ ಆಯ್ಕೆ ಮಾಡೋಕ್ಕೆ ಟೈಮ್ ತೊಗೊತಾರೋ ಏನೋ ಗೊತ್ತಿಲ್ಲ. ಸೊ ನನಗೆ ತಿಳಿದ ಮಟ್ಟಿಗೆ ಚಿತ್ರದಲ್ಲಿ ಕೆಲಸ ಮಾಡೋ, ಸಿನಿಮಾದಲ್ಲಿ ಕೆಲಸ ಮಾಡ್ತಕ್ಕಂಥ ತುಂಬ ಜನ ಯುವಕರಾಗಲಿ, ಆರ್ಟಿಸ್ಟ್, ಜೂನಿಯರ್ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ ತುಂಬ ಕಷ್ಟಪಡ್ತಿದ್ದಾರೆ. ಅವ್ರಿಗೆ ಈ ಕೆಲಸ ಬಿಟ್ಟರೆ ಬೇರೆ ಈ ಹೊರಗಡೆ ಪ್ರಪಂಚನೇ ಗೊತ್ತಿಲ್ಲ. ನನ್ನೂ ಸೇರಿಸಿ ಹೇಳ್ಕೊತೀನಿ, ನಾನು ಚಿತ್ರರಂಗದಲ್ಲಿ, ನಾನು ಕನ್ನಡ ಸಿನಿಮಾದಲ್ಲೆಲ್ಲ ಒಂದು ಚಿಕ್ಕದಾಗಿ ಕೆಲಸ ಮಾಡ್ಕೊಂಡು ಇದ್ದೀನಿ. ನಾನು ಕಳೆದ ನಂದು ಲಾಸ್ಟ್ ಒಂದು ಸಿನಿಮಾ ಮುಗಿದ್ಮೇಲಂತೂ ಇದುವರೆಗೂ ಒಂದು ಶೂಟಿಂಗು ನಾನು ಯಾವುದಕ್ಕೂ ಹೋಗಲಿಲ್ಲ, ಯಾವುದು ಕೆಲಸನೂ ಕರೆದಿಲ್ಲ. ತುಂಬ ತುಂಬ ಕಷ್ಟ ಆಗ್ಬಿಟ್ಟಿದೆ. ಯಾರಿಗೂ ಕೆಲಸ ಇಲ್ಲ, ಎಲ್ಲರೂ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾರೆ. ಏನು ಕೆಲಸ ಸಿಗ್ತಲ್ಲ, ಒಬ್ಬ ಪ್ರೊಡ್ಯೂಸರ್ ಒಬ್ಬನ ನಮ್ಗೆ ದುಡ್ಡು ಆಗ್ತಿಲ್ಲ, ಎಲ್ಲ ದೊಡ್ಡ ದೊಡ್ಡ ಹೀರೋಗಳ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ. ಸೊ ಈ ಕಾರಣಕ್ಕೋಸ್ಕರ ಹೊಸಬರಿಗೆ ಎಲ್ಲ ಅವಕಾಶಗಳಿಲ್ಲ. ಇದೊಂದು ಮಾತು ಪಕ್ಕಕ್ಕೆ ಇಟ್ಟರೆ, ಇನ್ನೊಂದು ಆ್ಯಂಗಲಿಂದ ಯೋಚನೆ ಮಾಡೋದಾದರೆ, ನಮ್ಮ ಥಿಯೇಟ್ರ್ ಮಾಲೀಕರು ದೊಡ್ಡ ದೊಡ್ಡ ಹೀರೋಗಳು ಸಿನಿಮಾ ಮಾಡ್ತಾರೆ ಅನ್ನೋಕ್ಕೋಸ್ಕರ ಥಿಯೇಟ್ರ್ಗಳನ್ನ ಹೊಡೆದಾಕ್ತಾ ಇದ್ದಾರೆ. ಥಿಯೇಟ್ರ್ಗಳನ್ನ ಬಿಟ್ಟು ಬೇರೆ ಬೇರೆ ಏನೇನೋ ಕನ್ಸ್ಟ್ರಕ್ಷನ್ ಮಾಡ್ಕೊತಾ ಇದ್ದಾರೆ, ಬೇರೆ ಬೇರೆ ಬಿಲ್ಡಿಂಗ್ ಕಟ್ಕೊಂಡು, ಬೇರೆ ಏನೋ ಮಾಲು ಇಲ್ಲಿ ಏನೇನೋ ಮಾಡಿಕೊಂಡು ಥಿಯೇಟ್ರ್ ಅನ್ನೋದು ಅಂದರೆ ತುಂಬ ಎಮೋಷ್ನಲ್. ಅಂದರೆ ಕಾವೇರಿ ಟಾಕೀಸು ಅದನ್ನೇ ಹೊಡೆದಾಕ್ಬಿಟ್ರು, ಅದು ಹೊಡೆದಾಕ್ತಿದ್ದಾರೆ. ನಮಗದೆಲ್ಲ ತುಂಬ ಬೇಸರ ಆಗಿದೆ. ಕಾರಣ ಏನಂದರೆ ಇಡೀ ಚಿತ್ರರಂಗ ದೊಡ್ಡ ದೊಡ್ಡ ಹೀರೋಗಳ ಮೇಲೆ ಡಿಪೆಂಡ್ ಆಗಿದೆಯಾ ಅಂತ ನನ್ನೊಂದು ಪ್ರಶ್ನೆ. ಯಾಕಂದ್ರೆ ಬೇರೆ ಹೀರೋಗಳು ಯಾರು ಬರಬಾರ್ದ, ಬೇರೆ ಹೀರೋಗಳನ್ನ ನಾವು ನಮ್ಮ ಥಿಯೇಟ್ರಲ್ಲಿ ಹಾಕೊಂಬಾರ್ದ, ಆಗ ನೋಡಲ್ವಾ? ಅಂದರೆ ನಾನೇನು ಹೇಳ್ತೀನಿ ಅಂದರೆ, ಹೊಸಬರು ಸಿನಿಮಾಗಳು ಮಾಡ್ತಾರೆ, ಯಾರು ಥಿಯೇಟ್ರಿಗೆ ನೋಡೋಕೆ ಬರ್ತಿಲ್ಲ ಅನ್ನೋ ಪ್ರಶ್ನೆ ಎತ್ತುತ್ತೀರ. ಓಕೆ, ಒಪ್ಕೊತೀನಿ. ಇವಾಗ ನಂದೊಂದೇನು ಪ್ಲ್ಯಾನ್ ಅಂದರೆ, ನನ್ನೊಂದು ಸಜೆಷನ್ ಏನಂದರೆ, ಎಲ್ಲ ಥಿಯೇಟ್ರ್ ಮಾಲೀಕರು ಒಂದು ಟೀಮ್ ಮಾಡಿಕೊಂಡು ಒಂದು ಹೊಸಬ್ರು ಸಿನಿಮಾಗಳನ್ನ ತಗೊಂಡು, ನಿಮ್ಗೇನು ಕೆಲಸ ಇರಲ್ಲ ಆಯಿತಾ, ಚೆನ್ನಾಗಿ ದುಡ್ಡು ಮಾಡ್ಕೊಂಡಿರ್ತೀರಾ, ಆರಾಮಾಗಿ ಕ್ಲಬ್ಬಲ್ಲಿ ನಂಬರ್ ಆಗಿರ್ತೀರಾ, ಹೋಗಿ ಟೈಮ್ ಪಾಸ್ ಮಜಾ ಮಾಡ್ತೀರಾ. ನೀವು ನಂಬರ್ ಆಗಿರ್ತೀರ, ಚೆನ್ನಾಗಿ ದುಡ್ಡು ಮಾಡ್ಕೊಂಡಿರ್ತೀರ, ನಿಮ್ಗೆ ಆ ಟೆನ್ಷನ್ ಇರಲ್ಲ. ದೊಡ್ಡ ದೊಡ್ಡ ಸಿನಿಮಾಗಳು ಹಾಕಿ, ಇವಾಗ ಸಿನಿಮಾ ಯಾವುದು ಬರ್ತಾರ ಅನ್ನೋ ಕಾರಣಕ್ಕೂ ಥಿಯೇಟ್ರ್ ಹೊಡೆದಾಕ್ಬಿಟ್ಟು ಬೇರೆ ಬಿಸ್ನೆಸ್ ಟ್ರೈ ಮಾಡ್ತಾ ಇದ್ದೀರಾ. ಸೊ ಓಕೆ, ಥಿಯೇಟ್ರನ್ನೇ ನಂಬ್ಕೊಂಡಿದ್ದಂಥ ತುಂಬ ಜನ ಬೀದಿಗೆ ಬರ್ತಾರೆ, ಅದೊಂದು ಇರಲಿ ಪಕ್ಕಕ್ಕೆ. ಸೊ ನೀವೆಲ್ಲ ಒಂದಾಗಿ, ನೀವು ಥಿಯೇಟ್ರ್ ಮಾಲೀಕರೆಲ್ಲ ಒಂದಾಗಿ ಹೊಸ ಸಿನಿಮಾಗಳನ್ನ ನೋಡಿ, ಹೊಸಬರ ಸಿನಿಮಾಗಳನ್ನ ತಗೊಳ್ಳಿ, ಕುತ್ಕೊಂಡು ನೋಡಿ. ನಿಮ್ಗೇನು ಕೆಲಸ ಇರಲ್ಲ, ಆರಾಮಾಗಿ ಕುತ್ಕೊಂಡು ನೋಡಿ. ಯಾವ್ದು ಚೆನ್ನಾಗಿದೆ ಅನ್ಸುತ್ತೋ ನಿಮ್ಗೆ ಅದನ್ನ ತಗೊಂಡು ಥಿಯೇಟ್ರ್ ಒಂದು 3 ವಾರ ಹಾಕಿ. ಯಾಕಾಗಲ್ವಾ? ಒಬ್ಬ ಹೀರೋ ಉಟ್ಕೋತಾನೆ ಸರ್, ನಮ್ಮ ಕನ್ನಡ ಚಿತ್ರದಲ್ಲಿ ಒಬ್ಬ ಹೀರೋ ಉಟ್ಕೋತಾನೆ, ಒಬ್ಬ ಟೆಕ್ನಿಷಿಯನ್ ಉಟ್ಕೊತಾನೆ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಉಟ್ಕೊತಾನೆ, ಹೊಸಬರು ಎಡಿಟರ್ ಉಟ್ಕೊತಾನೆ. ಸರ್ ಅಂಥವ್ರು ಅವಕಾಶ ಕೊಡಿ ಸರ್. ನಮ್ಮ ಇಂಡಸ್ಟ್ರಿ ಎಷ್ಟು ಜನ ಹೀರೋ ಇದ್ದಾರೆ ಸರ್, ಎಷ್ಟು ಜನ ಹೀರೋ ಇದ್ದಾರೆ ಎಣಿಸ್ಬೋದಷ್ಟೇ. ದರ್ಶನ್ ಅವರು, ಸುದೀಪ್ ಅವರು, ಯಶ್ ಅವರು, ನಮ್ಮ ಪುನೀತ್ ರಾಜ್ಕುಮಾರ್ ಇದ್ರು, ಶಿವಣ್ಣ ಇದ್ದಾರೆ, ಮತ್ತು ಧ್ರುವ ಸರ್ಜಾ, ಗಣೇಶು, ದುನಿಯಾ ವಿಜಯ್, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ಲೂಸ್ ಮಾದ, ಇಷ್ಟು ಅಂದರೆ
ಪ್ರಜ್ವಲ್ ದೇವರಾಜು, ವಿನೋದ್ ಪ್ರಭಾಕರ್, ಸಾರಿ, ಇಷ್ಟು ಜನ ಎಣಿಸ್ತಾ ಇದೀವಿ ನಾವು. ಬಟ್ ಅದೇ ಪಕ್ಕದ ರಾಜ್ಯದಲ್ಲಿ ಕೇರಳದಲ್ಲಾಗಲಿ ತಗೊಳ್ಳಿ, ಈ ತಮಿಳ್ನಾಡಲ್ಲಿ ತಗೊಳ್ಳಿ, ಚೆನ್ನೈ ಚಿತ್ರರಂಗದಲ್ಲ ತಗೊಳ್ಳಿ, ಎಷ್ಟು ಜನ ಇದ್ದಾರೆ ಸರ್ ಹೀರೋಗಳು. ಎಷ್ಟು ಜನ ಹೀರೋಗಳನ್ನ ಹುಟ್ಟಾಕ್ತಾರೆ ಸರ್ ಇಲ್ಲಿ. ಒಂದೊಂದು ಸಿನಿಮಾದಲ್ಲಿ ಒಬ್ಬ ಹೀರೋ ಹುಟ್ಕೊಂತಾನೆ ಅಂದರೆ ಅದು ಎಷ್ಟು ಸಪೋರ್ಟ್ ಮಾಡ್ತಾರೆ ಇಂಡಸ್ಟ್ರಿಯವರು. ನಮ್ಮಲ್ಲಿ ಯಾಕೆ ಸರ್ ಆ ಥರ ಇಲ್ಲ? ಹೊಸಬರಿಗೆ ಅವಕಾಶ ಕೊಡಿ ಸರ್, ಒಳ್ಳೆ ಪ್ರತಿಭೆಗಳಿದ್ದಾರೆ ನಮ್ಮ ಇಂಡಸ್ಟ್ರಿನೂ. ಅವ್ರ ಸಿನಿಮಾಗಳು ಹಾಕೊಳ್ಳಿ ಥಿಯೇಟ್ರಲ್ಲಿ, ಜನ ಬರ್ತಾರೆ, ಜನಗಳು ಕಂಟೆಂಟ್ ಬೇಕು ಹುಡುಕ್ತಾರೆ ಸರ್. ಒಳ್ಳೆ ಸಿನಿಮಾ, ಒಳ್ಳೆ ಅಡ್ವೆಂಚರಸ್ ಮೂವೀಸು ನೋಡೋಕೆ ತುಂಬ ವಿಜುವಲೈಸ್ ಸಿನಿಮಾಗಳು ಮಾಡ್ತಾರೆ ಹೊಸಬ್ರು, ಅವ್ರಿಗೆ ಅವಕಾಶ ಮಾಡಿಕೊಡಿ. ಏನು ಸಿಗ್ದದಾಗ OTT ಆಪ್ಷನ್ ಮಾಡ್ಕೊಡೋಣ, ಅದಕ್ಕೆ ದಾರಿ ಮಾಡ್ಕೊಡೋಣ. ಒಳ್ಳೊಳ್ಳೆ ಕಂಟೆಂಟ್ ಬರೋ, ಒಳ್ಳೊಳ್ಳೆ ಆಲೋಚನೆ ಮಾಡೋ ಡೈರೆಕ್ಟರ್ಗಳಿದ್ದಾರೆ, ಒಳ್ಳೊಳ್ಳೆ ಟೋನ್ ಹಾಕೋ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಒಳ್ಳೊಳ್ಳೆ ಲಿರಿಕ್ಸ್ ಬರೆಯೋಷ್ಟು ಲಿರಿಕ್ಸಿಸ್ಟ್ ಇದ್ದಾರೆ, ಎಡಿಟರ್ಸ್ ಇದ್ದಾರೆ, ಆ್ಯಕ್ಟರ್ಸ್ಗಳಿದ್ದಾರೆ, ಎಷ್ಟು ಜನ ಇದ್ದಾರೆ ಸರ್ ನಮ್ಮ ಇಂಡಸ್ಟ್ರಿಯಲ್ಲಿ. ಅವ್ರಿಗೆಲ್ಲ ಅವಕಾಶ ಕೊಡಿ ಸರ್. ಕರೆದಿ ಅವ್ರ ಸಿನಿಮಾಗಳು ನೋಡಿಬಿಟ್ಟು ಯಾವ್ದು ಚೆನ್ನಾಗಿದೆ ಸರ್ ಒಂದು 3 ವಾರ ಹಾಕೊಳ್ಳಿ ಸರ್. ಇದೇ ಒಂದು ಮುಂಗಾರು ಮಳೆ ಸಿನಿಮಾ, ದುನಿಯಾ ಸಿನಿಮಾ 3 ವಾರ ಥಿಯೇಟ್ರಲ್ಲಿ ಇದ್ದಿದ್ದಕ್ಕೆ ಸರ್ ಜನ ನೋಡಿದ್ದು. ನಾನು ಅವಾಗ ನಾನು 8th ಸ್ಟ್ಯಾಂಡರ್ಡ್ ಹೋಗ್ತಿದ್ದೆ, ಮುಂಗಾರು ಮಳೆ ಸಿನಿಮಾ ಥಿಯೇಟ್ರಲ್ಲಿ ಹಾಕಿದಾಗ. ನಾನು ಅವಾಗ ವಾರಕ್ಕೊಂದ್ಸಲಿ ಆ ಕಡೆ ಹೋಗ್ತಾ ಕಪಾಲಿ ಟ್ಯಾಕ್ಸ್ ಇದ್ದಾವೆ ಸರಿ, ನೆರಳ ಟ್ಯಾಕ್ಸಲ್ಲಿ ಹಾಕಿದ್ರು. ಆ ಕಡೆ ಹೋಗ್ತಾ ನೋಡ್ಬೇಕಾದ್ರೆ ಯಾವ್ದು ಕನ್ನಡ ಸಿನಿಮಾ ಹಾಕ್ಬಿಟ್ರಲ್ಲ, ಇಲ್ಲಿ ಕನ್ನಡ ಸಿನಿಮಾ ಹಾಕ್ತಾರಲ್ಲ. 3 ವಾರ ಯಾವುದು ಸಿನಿಮಾ ಅಂತ ಹಾಕಿದ್ಕೇನೋ ಇವತ್ತು ಮುಂಗಾರು ಸಿನಿಮಾ ಒಂದು ದೊಡ್ಡ ಹಿಸ್ಟ್ರಿ ಆಯಿತು. ಅದೇ ಥರ ಸರ್ ನಮ್ಮಲ್ಲೂ ಒಂದೊಂದು ಒಳ್ಳೊಳ್ಳೆ ಸಿನಿಮಾಗಳು ಇರುತ್ತೆ, ಅದನ್ನು ಹಾಕಿ ಸಪೋರ್ಟ್ ಮಾಡಿ ಸರ್. ಎಲ್ಲ ಚಿತ್ರರಂಗಲ್ಲ ಸೇರ್ಕೊಂಡು ಸಪೋರ್ಟ್ ಮಾಡಿದ್ರೆ ಒಂದು ಉದ್ಯಮ ಚೆನ್ನಾಗಿರುತ್ತೆ, ಎಲ್ಲರಿಗೂ ಕೆಲಸ ಸಿಗುತ್ತೆ, ನಾವೆಲ್ಲ ಬ್ಯುಸಿ ಆಗ್ತೀವಿ, ನಮ್ಮದು ಒಂದು ಕೊಡುಗೆ ಕೊಡ್ತೀವಿ. ಹೀರೋಗಳು, ದೊಡ್ಡ ಹೀರೋಗಳು ವರ್ಷಕ್ಕೊಂದು ಸಿನಿಮಾ ಅವರು ಮಾಡ್ಕೊಳ್ಳಿ, ಅದನ್ನ ಅವ್ರು ಬೇರೆ ಬೇರೆ ಕಮಿಟ್ಮೆಂಟ್ ಬಿಡ್ತಾರೆ, ಅವ್ರ ಮೇಲೆ ಯಾಕೆ ಡಿಪೆಂಡ್ ಆಗ್ತೀರಾ? ಹೊಸ ಹೀರೋಗಳಿಗೆ ಹೊಸ ಅವಕಾಶ ಕೊಡಿ, ಹೊಸದಾಗಿ ಏನಾದ್ರು ಹುಟ್ಟಾಕ್ರಿ. ಗೆದ್ದಿದ್ದ ಕುದುರೆ ಬಾಲ ಇಟ್ಕೊಂಡು ಯಾಕೆ ಓಡ್ತೀರಾ? ಅವ್ರು ಆಗಿ ಗೆದ್ದುಬಿಟ್ಟಿದ್ರು ಸರ್, ಸ್ಟಾರ್ಡಮ್ ನೋಡ್ತಾ ಇರ್ತಾರೆ ಅವರು. ನಮ್ಮ ಥರ ಹಸುವಲ್ಲಿರೋರಿಗೆ ಅವಕಾಶ ಕೊಡಿ ಸರ್, ನಾವೇನೋ ಒಂದು ತೋರಿಸ್ತೀವಿ. ಎಂತ ಡೈರೆಕ್ಟರ್ಗಳು ಅವ್ರಿಗೆ ಅವಕಾಶ ಕೊಡಿ, ಅವ್ರ ಸಿನಿಮಾಗಳ್ನ ಹಾಕಿ ಥಿಯೇಟ್ರಲ್ಲಿ ಹಾಕಿ ನೋಡಿ, 1-2 ವಾರ ಏನು ಕಳ್ಕೊಳ್ಳಲ್ಲ ನೀವು. ದಯವಿಟ್ಟು ಈ ಕೆಲಸ ಮಾಡಿ ಸರ್, ನಮ್ಮ ಚಿತ್ರರಂಗ ಉಳಿಯುತ್ತೆ. ಈ ಬ್ಯಾನ್ ಮಾಡೋದು, ಇದು 15 ದಿನ ಉದ್ಯಮ, ಇಷ್ಟು ಜನಕ್ಕೆ ಹೊಟ್ಟೆಗೆ ಬಂದ್ಬಿಡುತ್ತೆ ಗೊತ್ತಾ? ಯಾವ ಥರ ಯೋಚನೆ ಮಾಡಿದ್ದೀರಾ? ಆಲ್ಮೋಸ್ಟ್ ಎಲ್ಲರೂ ಬ್ಯಾನ್ ಮಾಡ್ತೀನಿ ಅಂತ ಹೇಳಿ ಹೊಟ್ಟೆ ತುಂಬಿರೋರೇ. ಕೆಲಸ ಇಲ್ದಾರೆ ಏನು ಮಾಡಿ ಸರ್? ದಿನಕ್ಕೆ ಒಬ್ಬ ಆರ್ಟಿಸ್ಟ್ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡ್ಬರ್ತಾನೆ, 500 ರೂಪಾಯಿ ತೊಗೊಂಡ್ಬರ್ತಾನೆ. ಅವ್ನ ಕತೆ ಏನು ಸರ್? ಯಾರು ನೋಡ್ಕೊತಾರೆ? ಏನೋ ಒಬ್ಬ ಕನ್ಸು ಕಟ್ಕೊಂಡು ಬೇರೆ ಬೇರೆಯಿಂದ ಬಂದಿರ್ತಾರೆ ಪಾಪ, ಅವ್ರ ಕತೆಗಳೇನು ಸರ್? ಚಿತ್ರದಲ್ಲಿ ಈ ಕನ್ನಡ ಚಿತ್ರ ನಂಬ್ಕೊಂಡೆ ತುಂಬ ಜನ ಡೈರೆಕ್ಟರ್ಗಳಿದ್ದಾರೆ, ಆರ್ಟಿಸ್ಟ್ಗಳಿದ್ದಾರೆ, ಸಾರಿ ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಕತೆಗಳೇನು ಸರ್? ನಾವು ಈ ಥರ ಮೊನ್ನೆ ನನ್ನ ಫ್ರೆಂಡೇ, ನಾನೇ ಸೀರಿಯಸ್ ಆಗಿ ಹೇಳ್ತೀನಿ, ನನ್ನ ನಿಜ ಇದು, ನನ್ನ ಫ್ರೆಂಡೇ ಇಲ್ಲಿ ಯಾವುದೋ ಅವಕಾಶ ಸಿಗ್ತಾರೆ, ನಾನು ಮಾಡ್ತಾರೆ ಕೆಲಸಕ್ಕೆ ಪ್ರತಿಭೆ ಸಿಗ್ತಾಳೆ ಅಂತ ಚೆನ್ನೈಗೆ ಹೋಗಿದ್ದಾನೆ. ಒಬ್ಬ ಪ್ರೊಡ್ಯೂಸರ್ ಕತೆ ಹೇಳಿ ತಮಿಳ್ ಸಿನಿಮಾ ಮಾಡ್ತೀನಿ ಅಂದ್ಬಿಟ್ಟು ಮೊನ್ನೆ ಹೋದ. ಈ ಥರ ನಾವು ಒಬ್ಬೊಬ್ಬರನ್ನೇ ಕಳ್ಕೊತಾ ಇದ್ದಾರೆ. ನಾಳೆ ದಿನ ಅವ್ರು ಬೆಳೆದು ದೊಡ್ಡವರಾಗಿ ಸ್ಟಾರ್ ಆದಮೇಲೆ ಆಮೇಲೆ ನಾವು ಹೇಳ್ಕೊಡೋದು ಅವ್ರು ನಮ್ಮವರು, ಅವ್ರು ಕನ್ನಡದವರು, ಇವ್ರು ಇಲ್ಲಿಂದ ಹೋಗಿ ಬಂದಂತ ನಾವು ಅವ್ರು ನಿಂತ್ಕೊಂಡು ಕೊಂಡಾಡ್ತೀವಿ. ಸೊ ಅದೇ ಕೆಲಸ ನಾವೇ ಏನೇ ಮಾಡಿದ್ರೆ, ನಾವು ಅವ್ರಿಗೆ ಚೆನ್ನಾಗಿ ನೋಡ್ಕೊಂಡ್ರೆ, ಒಳ್ಳೆ ಚಾನ್ಸ್ ಕೊಟ್ಟು ಅವ್ರು ಇಲ್ಲೇ ಇರ್ತಾರಲ್ಲ ಸರ್, ಬೇರೆ ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಅವ್ರಿಗೇನಿರುತ್ತೆ? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಹೀರೋಗಳು ಅಷ್ಟೇ ವರ್ಷಕ್ಕೊಂದು ಸಿನಿಮಾಗಳು ಮಾಡಿ. ನೀವೆಲ್ಲ ಇದು ನಮಗೆಲ್ಲ ಇನ್ಸ್ಪೈರ್ ಆಗಬೇಕು. ಮುಂದೆ ಬರೋ ಕಲಾವಿದರು, ಈಗ ಬರ್ತಾರೋ ಕಲಾವಿದರುಗಳಿಗೆ ನೀವೆಲ್ಲ ಇನ್ಸ್ಪೈರ್ ಆಗಬೇಕು. 2 ವರ್ಷಕ್ಕೆ ಪೊಗರು ಸಿನಿಮಾ 3 ವರ್ಷ ಆಗಿದೆ ಸರ್, ಇದು ಬಂದು 3 ವರ್ಷ ಆಗಿದೆ, ಒಂದು ಸಿನಿಮಾ ಮಾಡಿಲ್ಲ. KGF 2-3 ವರ್ಷ ಆಯಿತು, ಅದನ್ನು ಅಷ್ಟೇ. ಸುದೀಪ್ ಸರ್ದು ವಿಕ್ರಾಂತ್ ಋಣ ಲಾಸ್ಟ್ ಬಂತು. ದರ್ಶನ್ ಸರ್ದು ಕಾಂಟೇರ ಓಕೆ, ಅದು ಬಂದಿದೆ. ಶಿವಣ್ಣ ತಮಿಳು ತೆಲುಗಲ್ಲಿ ಬ್ಯುಸಿ ಆಗಿದ್ದಾರೆ. ಇನ್ನು ನಮ್ಮ ಕನ್ನಡದಲ್ಲಿ ಯಾರು ಸರ್ ಸಪೋರ್ಟ್ ಮಾಡಿ ಸರ್ ಹೊಸಬ್ರಿಗೆ? ಹೊಸ ಸಿನಿಮಾಗಳನ್ನ ಹಾಕೊಳ್ಳಿ, ಹೊಸ ಸಿನಿಮಾಗಳನ್ನೇ ಥಿಯೇಟ್ರಲ್ಲಿ ಹಾಕೊಳ್ಳಿ. ನೀವೇ ಸ್ವಲ್ಪ ನಮ್ಮ ಇಂಡಸ್ಟ್ರಿ ಬೆಳಿಬೇಕು ಅನ್ನೋದು ಸ್ವಲ್ಪ ನಾವು ಬೆಳಿಬೇಕು, ನಮ್ಮ ಇಂಡಸ್ಟ್ರಿ ಬೆಳೆಸ್ಬೇಕು ಅಂದ್ಬಿಟ್ಟು ನೀವೇ ಮನ್ಸು ಮಾಡಿ ಸರ್. ಎಲ್ಲರೂ ಬೆಳೀತಾರೆ, ಎಲ್ಲರೂ ಸೇರಿಕೊಂಡು ಏನೋ ಒಂದು ಮಾಡಿದಾಗೇನೆ ಏನೋ ಒಂದು ಆಗೋದು. ಎಲ್ಲರೂ ಸೇರಿಕೊಂಡು ನಮ್ಮ ಚಿತ್ರ ಚೆನ್ನಾಗಿರಲಿ, ನಮ್ಮ ಇಂಡಸ್ಟ್ರಿ ಚೆನ್ನಾಗಿರಲಿ ಅಂತ ಯಾವತ್ತು ಭಾವಿಸ್ಕೊತಾರೋ ಅವತ್ತು ನಮ್ಮ ಇಂಡಸ್ಟ್ರಿ ಚೆನ್ನಾಗಿರುತ್ತೆ, ತುಂಬ ಜನ ಕೆಲಸ ಸಿಗುತ್ತೆ. ಇನ್ನು ಬೇರೆ ರಾಜ್ಯದವರು ನಮ್ಮ ಇಂಡಸ್ಟ್ರಿನ ಹೊಗಳ್ತಾರೆ. ದಯವಿಟ್ಟು ಈ ಕೆಲಸ ಮಾಡಿ, ನಮ್ಮ ಕನ್ನಡ ಚಿತ್ರ ಉಳಿಸಿ, ಹೊಸ ಕಲಾವಿದರಿಗೆ ಅವಕಾಶ ಕೊಡಿ, ಹೊಸ ಟೆಕ್ನಿಷಿಯನ್ಗೆ ಅವಕಾಶ ಕೊಡಿ, ಹೊಸ ಡೈರೆಕ್ಟರ್ಗಳಿಗೆ ಅವಕಾಶ ಕೊಡಿ. ದಯವಿಟ್ಟು ನಮ್ಮ ಕನ್ನಡ ಸಿನಿಮಾ ಉಳಿಲಿ, ಇನ್ನೂ
ಸಾವಿರ ವರ್ಷ ಅಲ್ಲ, ಬೇರೆ ಬೇರೆ ದಶಕಗಳು ಮುಗ್ದವ್ರು ನಮ್ಮ ಇಂಡಸ್ಟ್ರಿ ಬೆಳಿಬೇಕು, ನಮ್ಮ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು. ಈ ಥರ ಆಗಬಾರ್ದು ಅಂತ ನಾನು ಕೇಳ್ಕೊತೀನಿ ಪರ್ಸ್ನಲ್ ಆಗಿ. ದಯವಿಟ್ಟು ಕನ್ನಡ ಚಿತ್ರನ ಉಳಿಸಿ, ಕನ್ನಡ ಕಲಾವಿದರಿಗೆ ಮರ್ಯಾದೆ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಹೇಳಿ ನನ್ನ ಮಾತು ಮುಗಿಸ್ತೀನಿ. ದಯವಿಟ್ಟು ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ನನ್ನ ವೀಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.